ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಹೇಳಿ ಭಾವಿಸ್ತೀನಿ. ಏನಪ್ಪ ಅಂತಂದ್ರೆ ಆಲ್ರೆಡಿನೂ ನಮ್ಮ ಥಂಬ್ನೇಲಲ್ಲಿ ನೋಡಿರ್ತೀರ ನಾವು ಎಲ್ಲಿ ಹೋಗಾಕತ್ತೀವಿ ಅಂತೇಳಿ. ಎಸ್, ವಿ ಆರ್ ಗೋಯಿಂಗ್ ಟು ರಾಗಿಗುಡ್ಡ ಟೆಂಪಲ್, ಆಂಜನೇಯ ಟೆಂಪಲ್. ಅದು ನಾನು 7 ಮಂತ್ ಪ್ರೆಗ್ನೆಂಟ್ ಇದ್ದಾಗಿಂದನೂ ನಾವು ಅಲ್ಲಿ ಹೋಗ್ತೀವಿ. ನಾಟ್ ರೆಗ್ಯುಲರ್ಲಿ ಏನು ಹೋಗಲ್ಲ, ಬಟ್ ಯಾವಾಗಾದ್ರೂ ನಮ್ಮ ಟೈಮ್ ಸಿಕ್ಕಾಗಲ್ಲ ನಾವು ಹೋಗ್ತಿರ್ತೀವಿ. ನಮ್ಮದು ಭಾಳ ಪವರ್ಫುಲ್ ಆಂಜನೇಯದ ಟೆಂಪಲ್ ಐತಿ ಅಲ್ಲಿ, ರಾಗಿಗುಡ್ಡ ಅಂತೇಳಿ. ಗುಡ್ಡದ ಮೇಲೆ ದೇವ್ರದು ಸಖತ್ ಚಲೋ ಐತದ. ಆಮೇಲೆ ನಾನು ಬೇಡ್ಕೊಂಡಿದ್ದೆ, ನಾನು 7 ಮಂತ್ ಪ್ರೆಗ್ನೆಂಟ್ ಇದ್ದಾಗಿಂದನೂ ನಾನು ನಡ್ಕೊಂಡು ರೀತಿ, ಆಮೇಲೆ ನಾನು ಬೇಡ್ಕೊಂಡಿದ್ದೆಲ್ಲ ನಾನು ಭಾಳ ನಂಗದು ಒಳ್ಳೇದಾಗೈತಿ. ನನಗದು ಬೇಡ್ಕೊಂಡಿದ್ದಕ್ಕೂ ನನಗೆ ಭಾಳ ಸಕ್ಸಸ್ ಆಗೈತಿ. ಆ ದೇವ್ರು ಭಾಳ ಪವರ್ಫುಲ್ ಐತಿ. ಅದಕ್ಕೆ ಸೊ ರೆಡಿಯಾಗಿ ಆಂಜನೇಯ ಟೆಂಪಲ್ ಹೋಗಾಕತ್ತೀವಿ. ಎಷ್ಟು ಸಾಧ್ಯ ಅಷ್ಟು ನಾನು ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ನೋಡ್ತೀನಿ ನಾನು. ಆಮೇಲೆ ಆದಷ್ಟು ನನ್ನ ವಿಡಿಯೋಸ್ ಎಲ್ಲ ನಾನು ಶೂಟ್ ಮಾಡಿಕೊಂಡು ನಿಮ್ಮ ಜೊತೆನೂ ನಾನು ಶೇರ್ ಮಾಡ್ತೀನಿ. ರಾಗಿಗುಡ್ಡ ಟೆಂಪಲ್ ಹೋಗ್ಬೇಕಲ್ಲ, ಅದಕ್ಕೆ ನಾನು ಸಾರಿ ವೇರ್ ಮಾಡಿದೆ, ಸಾರಿ ಹಾಕ್ಕೊಂಡೆ ನಾನು. ಇದಕ್ಕೆ ಮ್ಯಾಚಿಂಗ್ ಅಂತ ಹೇಳಿ ಬ್ಯಾಂಗಲ್ಸ್ ಹಾಕ್ಕೊಂಡೆ ನಾನು. ಹಂಗೆ ಸಾರಿ ಯಾವಾಗ ಹಾಕ್ಕೊಂಡ್ರು ನಂಗೆ ತುಂಬಾ ಇಷ್ಟಪಟ್ಟು ಹಾಕ್ಕೊತೀನಿ. ಆ್ಯಕ್ಚುಲಿ ನನಗೆ ಮೊದಲೇನೋ ಸಾರಿ ಉಟ್ಕೊಳಕ್ಕೆ ಬರ್ತಿರ್ಲಿಲ್ಲ, ಬಟ್ ಇವಾಗೆಲ್ಲ ನೀಟಾಗಿ ಡ್ರೈವ್ ಮಾಡ್ಕೊಳ್ಳೋ ಅಷ್ಟು ನಾನು ಚೆನ್ನಾಗಿ ಸಾರಿ ವೇರ್ ಮಾಡ್ತೀನಿ. ಆ್ಯಂಡ್ ಹೌ ಐ ಆಮ್ ಲುಕಿಂಗ್ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಪುಟ, ಆ್ಯಕ್ಚುಲಿ ನಮ್ಮ ಪುಟ ನೋಡ್ರಿ ಚಂದ ರೆಡಿ ಆಗಿಬಿಟ್ಟಾನ. ಪುಟ ನೋಡಿಲಿ, ಬಂಗಾರಿ ಬಾಯಿ ಬಾ, ಪಟ್ನೆ ಬಾ 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 ನೋಡ್ರಿ ನನ್ನ ಗುಂಡ ಎಷ್ಟು ಚಂದ ರೆಡಿ ಆಗಿಬಿಟ್ಟಾನ. ಬಂಗಾರಿ ಅಲ್ಲಿ ನೋಡಿಲಿ, ಹಾಯ್ ಮಾಡು. ನನ್ನ ರಸಗುಲ್ಲ ಎಲ್ಲಿ ಕರ್ಕೊಂಡು ಹೋದ್ರು ಖುಷಿ ಅವನಿಗೆ. ಔಟ್ಸೈಡ್ ಜನ ಕಾಣಬೇಕು, ಮನ್ಯಾಗ ಕಟ್ ಹಾಕ್ದಂಗೆ ಆಗಬಾರ್ದು ಅವನಿಗೆ. ಫ್ರೀ ಆಗಿಬಿಟ್ರೆ ಸಾಕು, ಅವ್ನಿಗೆ ಫುಲ್ ಖುಷಿ ಅವನಿಗೆ. ಪುಟ ಎಷ್ಟು ಬ್ಯುಸಿ ಆಗಿಬಿಟ್ಟು ಬಂಗಾರಿ ನೀನು. ಅವನು ಡಾಡ ಹೋಗ್ಬಿಡು ಪಪ್ಪ ನೀನು. ಸುಳ್ಳ ನನ್ನ ಮುದ್ದು ಕೃಷ್ಣ ನೋಡ್ರಿ ಹೆಂಗೆ ಕ್ಯೂಟ್ ಆಗೈತಿ. ನಿಜ ಹೇಳ್ಬೇಕಂತಂದ್ರೆ ನಾನು ಪ್ರೆಗ್ನೆಂಟ್ ಇದ್ದಾಗ ನಾನು ಹೋಗಿ ಕೆಲವು ನಾನು ಏನು ಬೇಡ್ಕೊಂಡು ನಿಜವಾಗ್ಲೂ ನಂಗೆ ಸಕ್ಸಸ್ ಆಗೈತಿ. ಆ ಆಶೀರ್ವಾದದಿಂದನೇ ನನಗೆ ಈ ನನ್ನ ಕೃಷ್ಣ, ಮುದ್ದು ಕೃಷ್ಣ ನನಗೆ ದೇವ್ರು ನಂಗೆ ಹೊರ ಕೊಟ್ಟಿದ್ದು. ಸೀರಿಯಸ್ಲಿ ನಾನು ಗಂಡು ಮಗು ಹುಟ್ಟಲಿ ಅಂತ ಹೇಳಿ ನಾನು ಯಾವತ್ತೂ ಬೇಡ್ಕೊಂಡಿರಲಿಲ್ಲ. ನಾನು ಬರೀ ಲಕ್ಷ್ಮೀ ಪೂಜೆ ಮಾಡಿದ್ರು ಏನು ಮಾಡಿದ್ರು ಹೆಣ್ಮಗು ಹುಟ್ಲಿಪ್ಪ ಅಂತ ಬೇಡ್ಕೊತಿದ್ದೆ. ಯಾಕೆ ನಂಗೆ ಹೆಣ್ಮಗು ಭಾಳ ಇಷ್ಟ. ಸೊ ಏನು ಮಾಡೋದು, ಹಾಗೆ ದೇವ್ರು ಕೊಟ್ಟ ಹೊರ ಇದು ನಂದು ಖುಷಿ. ಗಂಡು ಮಗು ಹುಟ್ಬಿಟ್ಟು ನಮ್ಮ ಮನೆಯವ್ರಿಗೆ ಆಯಿತು, ಎಲ್ಲರಿಗೆ ಫುಲ್ ಖುಷಿ. ಬಟ್ ನನಗೆ ಅವಾಗ ಏನಪ್ಪ ಹೆಣ್ಮಗು ಹುಡ್ಬೇಕಿತ್ತು ಅಂತ ಅನಿಸ್ತು ಡೆಲಿವರಿ ಆದ ತಕ್ಷಣ. ಬಟ್ ಇವಾಗ ಅನಿಸಲ್ಲ, ಯಾಕಂದರೆ ಇದು ನನ್ನ ಜಗತ್ತು, ನನ್ನ ಸರ್ವ ಸುಖದ ಸುಪ್ಪತ್ತಿದ್ದು. ಎಸ್ ಆಯಿತು, ಇವಾಗ ರೆಡಿ ಆಗಿವಿ. ಇನ್ನೇನು ಹೋಗಕ್ಕೆ ರೆಡಿ ಆಗಿಬಿಟ್ಟಿವಿ. ಆಯ್ತು ಹೋಗ್ತೀವಿ. ಹಾಗೆ ನಂಗೆ ರಾಗಿಗುಡ್ಡ ಟೆಂಪಲ್ ಯಾರೆಲ್ಲ ನೋಡಿಲ್ಲಲ್ಲ, ಸೊ ನನ್ನ ವಿಡಿಯೋದಲ್ಲಿ ನೋಡಿರಿ. ಬರೋಕ್ಕಾಗಿಲ್ಲ ಅಂದ್ರೂ ಎಲ್ಲ ನೀಟಾಗಿ ಆದಷ್ಟು ನಾನು ಕವರ್ ಮಾಡ್ತೀನಿ, ಎಲ್ಲ ಗುಡಿದು ಎಲ್ಲ ವಿಡಿಯೋಸ್ ನೋಡಿರಿ ಅಷ್ಟೇ. ಮಾರ್ನಿಂಗ್ ಜಲ್ದಿ ಎದ್ದು ಹಾಗೆ ಬ್ರೇಕ್ಫಾಸ್ಟ್ ಅಂತೇಳಿ ಸ್ವಾಂಗಿ ಉಪ್ಪಿಟ್ಟು ಮಾಡಿದೆ. ನಾವು ಆ್ಯಕ್ಚುಲಿ ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ಬಂದೀವಿ. ಬಸ್ಸಲ್ಲಿ ವೆಯ್ಟ್ ಮಾಡಕತ್ತೀವಿ. ಇಲ್ಲೇ ಒಂದು ಸ್ವಲ್ಪ ಮುಂದ್ಗಡೆ 5 ಬಸ್ ಬರ್ಕೊಂತ ಹೇಳಿದರು. ರಾಗಿಗುಡ್ಡ ನಮ್ಮ ಏರಿಯಾದಿಂದ 3 ಅವರ್ಸ್ ಜರ್ನಿ ಐತಿ. 3 ಅವರ್ಸ್. ಪಾಪ ನನ್ನ ಖುಷಿ ನಿದ್ದೆ ಬಂದದ್ರಿ. ಪಾಪ ಅದನ್ನು ಬೆಳಗ್ಗೆ ಜಲ್ದಿ ಎದ್ಬಿಟ್ಟಾನ. ದೇವ್ರಿಗೆ ಹೋಗೋದಂತೆ ಜಲ್ದಿ ಎಬ್ಬಿಸ್ಬಿಟ್ಟು ಖುಷಿಗೆ ನಿದ್ದೆ ಬಂದುಬಿಟ್ಟದ ಬಂಗಾರಿಗೆ. ಮಕ್ ಖುಷ. ಬರೀ 30 ಮಿನಿಟ್ಸ್ ವೇಟ್ ಮಾಡಿ ನೋಡ್ರಿ ಬಸ್ ಸ್ಟ್ಯಾಂಡ್ದಾಗ. ಬಸ್ ಬರೋಕೆ ರೆಡಿ ಇಲ್ಲ, ನಾವು ಹೋಗೋ ಏರಿಯಾಗೆ ಬರೋಕೆ ರೆಡಿ ಇಲ್ಲ, ಎಲ್ಲ ಬೇರೆ ಬರೋಕತ್ಬಿಟ್ಟಾವು. ಇಷ್ಟು 30 ಮಿನಿಟ್ಸ್ ವೇಸ್ಟ್ ಆಯ್ತು ನಮ್ಮ ಟೈಮ್. 1 ಗಂಟೆಗೆ ಟೆಂಪಲ್ ಕ್ಲೋಸ್ ಮಾಡ್ತಾರೆ. ನೋಡ್ಬೇಕು, ಇವಾಗ ಆಲ್ರೆಡಿ 11 ಆಗೈತಿ. ನಾವು ಇಷ್ಟು ಜಲ್ದಿ ಬಂದೀವಿ ಅಂದ್ರೂ ನಾವು ಬಸ್ ಲೇಟಾಗಿ ತೊಗೊಂಬಂದ್ರು. ಅದಕ್ಕೆ ಇವಾಗ ಮೆಟ್ರೋ ಹೋಗಾಕತ್ತೀವಿ. ಮೆಟ್ರೋದಿಂದ ಸ್ವಲ್ಪ ಜಲ್ದಿ ಹೋಗ್ತೀವಿ ರಾಗಿಗುಡ್ಡಾಗ. ಫೈನಲಿ ರೀಚ್ ಆದೀವಿ ನೋಡ್ರಿ ರಾಗಿಗುಡ್ಡ ಟೆಂಪಲ್ಗೆ. ಇದು ಹೂವು ಹಾಕೋಬೇಕಂತೇಳಿ ಹೂವು ತಂದೆ. ಹಾಗೆ ದೇವ್ರಿಗೆ ಇವೆಲ್ಲ ಬಾಳೆಹಣ್ಣು, ಹೂವು, ಆಮೇಲೆ ತೆಂಗಿನಕಾಯಿ ಅಷ್ಟು ಮಿಕ್ಸ್ ಅಪ್ ಇದು ಕೊಟ್ಟರು ದೇವ್ರಿಗೆ. ಎಂಟ್ರೆನ್ಸ್ ನೋಡ್ರಿ, ಇದು ರಾಗಿಗುಡ್ಡ ಟೆಂಪಲ್. ಈ ಥರ ಒಂದು ಕೈಚೀಲ ಕೊಡ್ತಾರೆ, ಅದರೊಳಗೆಲ್ಲ ನಾವು ಸ್ಲಿಪ್ಪರ್ಸ್ ಹಾಕಿ ಕೊಡಬೇಕು. ಫ್ರೀಯಾಗಿ ಇರ್ತೈತಿ.
ಗುಡ್ಡ ದೇವಸ್ಥಾನದ ಹಿಂದೆ ಒಂದು ಪೌರಾಣಿಕನ ಕಥೆನೇ ಐತಿ. ಅದೇನಪ್ಪ ಅಂತಂದ್ರೆ, ಸುಧರ್ಮಿ ಎಂಬ ಒಂದು ಮಹಿಳೆ ಮನೆಗೆ ಬ್ರಹ್ಮ ಮತ್ತು ವಿಷ್ಣು ಮಹೇಶ್ವರ ಭಿಕ್ಷುಕ ರೂಪದಲ್ಲಿ ಬರ್ತಾರಂತ. ಆವಾಗ ಸುಧರ್ಮಿ ಅವರು ಹೊಸದಾಗಿ ಅದೇ ಒಂದು ಕೊಯ್ದು ರಾಗಿ ಧಾನ್ಯವನ್ನು ಭಿಕ್ಷೆಯಾಗಿ ನೀಡ್ತಾರೆ. ಅದಕ್ಕೆ ಅವ್ರ ಅತ್ತಿ, ಸುಧರ್ಮಿಯದ ಅತ್ತಿ ಏನಂತಾಳೆ, ಅದನ್ನ ಹೆಂಗೆ ನಮ್ಗೆ ಕೇಳ್ದೆ ಕೊಟ್ಟಿನಿ, ನಿಮ್ಗೆ ಕೊಟ್ಟಿದ್ದು ಭಿಕ್ಷೆಯನ್ನು ನಮ್ಗೆ ಹಿಂತಿರುಗಿಸ್ಕೊಡು ಅಂಥೇಳಿ ಅಂತಾಳಂತ. ಅದಕ್ಕೆ ಆ ಸುಧರ್ಮಿ ಅಂತಾಳಂತ, ದಾನ ಮಾಡಿದ್ದನ್ನು ಹಿಂದಕ್ಕೆ ಪಡೆಯಬಾರ್ದು ಅತ್ತೆ, ಅದು ಅಧರ್ಮ ಎಂದು ಹೇಳ್ತಾಳಂತ. ಆಕೆ ನಿಸ್ವಾರ್ಥ ಭಕ್ತಿಗೆ ತೃಪ್ತರಾದ ಒಂದು ತ್ರಿಮೂರ್ತಿಗಳು ದಿವ್ಯ ದರ್ಶನ ನೀಡಿ ಅಲ್ಲಿ ರಾಶಿಯಾಗಿ ರಾಗಿಗಳು ಬಿದ್ದಿರ್ತಾವಲ್ಲ, ಅದೆಲ್ಲ ಒಂದು ಕಲ್ಲಿನ ಗುಡ್ಡವಾಗಿ ಒಂದು ದೊಡ್ಡ ಮಾರ್ಪಟ್ಟಿತ್ತಂತ. ಅದರ ಸಲುವಾಗಿನೇ ರಾಗಿ ಗುಡ್ಡ ಹೆಸರು ಬಂದೈತಿ. ಬಿಡ್ರಿ ಅವನು ಕೆಳಗೆ ಆದ್ರ ಹಂಗೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋದ್ರಾಯ್ತು. ಪುಟ್ಟ ಶಂಭ ಮಾಡು. ಹಿಂಗೆ ಒಳಗೆ ನಾವು ರಾಗಿಗುಡ್ಡ ಟೆಂಪಲ್ನಾಗ ಒಳಗೆ ಬಂದ್ಬಳಕ್ಕೆ ಹಿಂಗೆಲ್ಲ ಸುತ್ತ ಹಾಕೊಂಡು ಬರ್ತೀವಲ್ರಿ, ಅಲ್ಲಿ ಎಂಟ್ರೆನ್ಸ್ ಅದ. ಹಿಂಗೆ ಸುತ್ತಾಗಿ ಬಂದ್ಬಳಕ್ಕೆ ಫಸ್ಟಿಗೆ ಇಲ್ಲಿ ಗಣಪತಿದು ದರ್ಶನ ಸಿಗ್ತೈತೆ ನಮಗೆ. ಹಾಗೆ ಗಣಪತಿ ದರ್ಶನ ತೊಗೊಂಡು ಹಂಗೆ ಇಲ್ಲಿ ಸ್ಟ್ರೇಟ್ ಬಂದು ಈ ಟರ್ನ್ ಆದರೆ ಅನ್ನಪೂರ್ಣೇಶ್ವರಿ ತಾಯಿ ಐತಿ. ಹಾಗೆ ಇಲ್ಲಿ ಬಂದರೆ ನವಗ್ರಹಗಳು, ಏನಪ್ಪ ಅಂತಂದರೆ ಇಲ್ಲಿ ವಿಡಿಯೋ ಮಾಡೋಕ್ಕೆ ಅಲೋಡ್ ಇಲ್ಲ, ಫೋಟೋಸ್ ಕೂಡ ತೆಗಿಯೋಕೆ ಅಲೋಡ್ ಇಲ್ಲ. ಸೊ ಅದಕ್ಕೆ ತೆಗಿಲಿಲ್ಲ. ಕೆಳಗಡೆ ದೇವ್ರದ್ದೆಲ್ಲ ತೊಗೋಬೇಕು ಅಂದ್ಕೊಂಡೆ, ತೆಗಿಯೋಕ್ಕಾಗಲಿಲ್ಲ. ಅಂತೂ ಇಂತೂ ಸ್ವಾಮಿ ದರ್ಶನ ಆಯ್ತು ರೀ. ಭಾಳ ರಶ್ ಇವತ್ತು, ಅದು ಎಲ್ಲ ಸ್ಯಾಟರ್ಡೇ ಅಲ್ವಾ, ಫುಲ್ ರಶ್ ಅಂದ್ರೆ ರಶ್ ಇತ್ತು. ಅಲ್ಲಿ ಒಳಗಡೆ ವಿಡಿಯೋ ಮಾಡೋಕೆ ಬಿಡಲಿಲ್ಲ. ಹೆಂಗೋ ಟೈಮ್ ತೊಗೊಂಡ್ಬಿಟ್ಟು ಒಂದು 3 ಸೆಕೆಂಡ್ ಕ್ಲಿಪ್ ತೊಗೊಂಡ್ಬಿಟ್ಟೆ ಪಟ್ನೆ ವಿಡಿಯೋಸು. ಕರೆಕ್ಟ್ 1 ಗಂಟೆಗೆ ಬಂದೀವಿ ರೀ. 1:05 ನಿಮಿಷ ಆಗಿತ್ತು. 1 ಗಂಟೆಗೆ ಇದು ಟೆಂಪಲ್ ಕ್ಲೋಸ್ ಮಾಡ್ತಾರೆ. ಪುಣ್ಯಕ್ಕೆ ನಮ್ಗೆ ದರ್ಶನ ಸಿಕ್ತಿವತ್ತು, ಸ್ಯಾಟರ್ಡೇ ಬೇರೆ ಅಲ್ಲ, ಅದಕ್ಕೆ ಕ್ಲೋಸ್ ಮಾಡಲಿಲ್ಲ ಸ್ವಲ್ಪ ಲೇಟಾಗೆ ಅಂಥೇಳಿ. ನಾವು ಬಂದಿದ್ದಕ್ಕೂ ದರ್ಶನ ಸಿಕ್ತು. ಫುಲ್ಲು ಸ್ಪೀಡ್ ಬಂದೀವಿ. ಮೆಟ್ರೋ ಇಳಿದೀವಿ ಕೂಡಲೇ ಹಂಗೆ ಇಮಿಡಿಯೇಟ್ಲಿ ಫುಲ್ ಸ್ಪೀಡ್ ಬಂದ್ವಿ. ಹಂಗೋ ದರ್ಶನ ಅಂತೂ ಸಿಕ್ತು. ದರ್ಶನ ಮಾಡ್ಕೊಂಡು ಬಂದ್ವಿ ಕೆಳಗಡೆ. ಅಲ್ಲಿ ಜಾಸ್ತಿ ಏನು ವಿಡಿಯೋಸ್ ತೊಗೊಳೋದಾಗಲಿ ಫೋಟೋಸ್ ತೊಗೊಳೋದು ಅಲೋಡ್ ಇರಲಿಲ್ಲ. ಅದಕ್ಕೆ ಹೊಟ್ಟೆ ಒಂದು ಕದಲಿ ಒಂದು 3 ಸೆಕೆಂಡ್ ಸ್ವಾಮಿ ಆಂಜನೇಯ ದರ್ಶನದ ಒಂದು ಮಾಡಿ ಪಟ್ನ ಒಂದು 3 ಸೆಕೆಂಡ್ ಕ್ಲಿಪ್ ತೊಗೊಂಡೆ ನಾನು. ಇವಾಗ ದರ್ಶನ ಮಾಡಿ ಕೆಳಗಡೆ ಹೋಗಾಕತ್ತೀವಿ. ಪ್ರಸಾದ ಐತಿ, ಪ್ರಸಾದ ತೊಗೊಳಕ್ಕೆ. ಇಲ್ಲಿ ಅಕ್ಕಿ ಸೇವೆ ಮತ್ತು ಲಡ್ಡು ಪ್ರಸಾದ ಕೂಡ ಇಲ್ಲಿ ದೊರೀತದಂತಲ್ಲಿ ಹಾಕ್ಯಾರ. ಅಕ್ಕಿ ಸೇವೆ ಮಾಡೋರಾಗಿದ್ರೂ ಮಾಡ್ಬೋದು, ಹಾಗೂ ಲಡ್ಡು ಪ್ರಸಾದ ಎಲ್ಲ ತೊಗೊಂಡು ಹೋಗಕ್ಕೆ ಎಲ್ಲ ಥರ ಕೊಟ್ಟಾರ ಇಲ್ಲಿ. ಇವಾಗ ನಾವು ಹೊರಗೆ ಬಂದೀವಿ. ಹೊರಗಿನ ವ್ಯೂ ತೋರಿಸ್ತೀನಿ ಮ್ಯಾಲೆ ಹೆಂಗೆ ಕಾಣ್ತೈತೇಳಿ. ಅಲ್ಲಿ ಮ್ಯಾಲೆ ಅದು ನೋಡ್ರಿ, ಅದು ಗುಡಿ ಪೂರ್ತಿ ಎಲ್ಲ ದೊಡ್ಡ ಬೆಟ್ಟ ಐತಿದು ಪೂರ್ತಿ. ಇದು ಹೊರಗೆ ಎಕ್ಸಿಟ್ ಇದು ಬರೋದು. ನಾವು ಎಂಟ್ರಿ ಆ ಕಡೆ ಆಗಿದ್ವಿ. ಇವಾಗ ಪ್ರಸಾದ ಕಡೆ ಹೋಗುನು. ಪ್ರಸಾದ ಗುಡಿ ಬಂದು ಪ್ರಸಾದ ತಿಂದ್ರೆ ಅದು ಅಪ್ಪ ಸ್ವರ್ಗ ನಮಗದು. ಕಡೆ ದೇವ್ರ ಪ್ರಸಾದ ಬಂದ್ವಿ. ಊಟ ಸ್ವೀಟ್ ತಿಂತೀವಿ ಬಂಗಾರಿ. ಬೆಳಗ್ಗೆ ಎದ್ದು ಜಲ್ದಿ ಬಂದುಬಿಟ್ಟಿವಿ ಅಂದ್ರೂ ಬಸ್ಸಿಗೆ, ನಮ್ಮ ಏರಿಯಾದಿಂದ ಬಸ್ ಸಿಗಲಿಲ್ಲ ನಮಗೆ. ಆ್ಯಕ್ಚುಲಿ ಅಷ್ಟು ಲೇಟ್ ಅಂದ್ರೆ ಲೇಟ್ ಆಯಿತು ಬಸ್. ಆ್ಯಕ್ಚುಲಿ 2 ಬಸ್ ಚೇಂಜ್ ಮಾಡೋದಿತ್ತು. 1 ಬಸ್ ಚೇಂಜ್ ಮಾಡಿದ್ವಿ, ಇನ್ನೊಂದು ಮೆಟ್ರೋ. ಹಿಂಗಾದ್ರೆ ನಮ್ಗೆ ದರ್ಶನ ಸಿಗಲ್ಲ, 1 ಗಂಟೆ ಕ್ಲೋಸ್ ಶನಿವಾರ ಅಂತ ಅಂದ್ಕೊಂಡು ಬಟ್ಟೆ ನಾವು ಇನ್ನು ಮೆಟ್ರೋಗೆ ಬಂದುಬಿಟ್ವಿ. ಸೊ ಮೆಟ್ರೋ ಬಂದ್ವಿ ಅಂಥೇಳಿ ಜಲ್ದಿ ಬಂದು ದರ್ಶನ ಸಿಕ್ತು ನಮಗಿಲ್ಲ ಅಂದರೆ ದರ್ಶನ ಕ್ಲೋಸ್ ಆಗಿಬಿಡ್ತಿತ್ತು. ನಾವು ಕರೆಕ್ಟ್ 1:05 ಬಂದೀವಿ. ಇಲ್ಲಿ 1 ಗಂಟೆಗೆ ಇಲ್ಲಿ ಕ್ಲೋಸ್ ಆಗ್ತೈತಿ. ಬಟ್ ಇವತ್ತು ಭಾಳ ರಶ್ ಅದಂಥೇಳಿ 1:30 ಇಲ್ಲ ನಮ್ಮ ದರ್ಶನ ಆಗಿ ಚಂದ ದರ್ಶನನೂ ಮಾಡ್ಕೊಂಡ್ವಿ, ಪ್ರಸಾದ ತೊಗೊಂಡ್ವಿ, ಎಲ್ಲ ಮಾಡಿದ್ವಿ. ಈ ಜಸ್ಟ್ ಕ್ಲೋಸ್ ಮಾಡಿದ್ರು ನೋಡ್ರಿ. 1:30 ಆಗೈತಿ. ಇವಾಗ ದರ್ಶನ ಭಾಳ ಫಾಸ್ಟ್ ಸಿಕ್ತು. ಹಂಗೆ ಜನ ಓಡೋದು ಮೇಲೆ ದರ್ಶನ ಮಾಡೋಕೆ ಹಿಂಗೆ ನೋಡಿವನ್ನ ಹಿಂಗೆ ಸರ್ದಿವನ್ನ ದೇವ್ರಿಗೆ, ಆ ರೀತಿ ಫಾಸ್ಟ್ ಆಗ್ಬಿಡ್ತೆ. ಸೊ ಭಾರಿ ಒಂಥರ ಸಮಾಧಾನ ಇತ್ತು. ಎಲ್ಲಿ ದರ್ಶನ ಸಿಗ್ತೈತೆ ಇಲ್ಲೋಪ್ಪ ನಮಗೆ ಅನ್ಸಾಕತ್ಬಿಟ್ಟಿತ್ತು ನನಗಂತೂ. ಅಲ್ಲಿಂದ ಬಂದೀವಿ, ದರ್ಶನ ಸಿಗುತ್ತೆ ಇಲ್ಲೋ ಒಂಥರ ಅನ್ಸಾಕತ್ಬಿಟ್ಟಿತ್ತು. ಅದಕ್ಕೆ ನಮ್ಮ ಹಸ್ಬೆಂಡ್ ಪಟ್ನೆ ಪ್ಲ್ಯಾನ್ ಹಾಕಿ ಮೆಟ್ರೋ ಕರ್ಕೊಂಡು ಹೋಗಿ ಬಂದರು. ಮೆಟ್ರೋ ಬಂದೀವಿ ಅಂತೇಳಿ ಏನು ಜಲ್ದಿ ದರ್ಶನ ಸಿಕ್ತು. ಪುಟ್ಟ ನೋಡಿಲಿ, ಬಾ ಸಿಕ್ ಬಂಗಾರಿ. ನೆಳಿ ಹಣ್ಣು ಸ್ವಲ್ಪ ನಮ್ಗೆ ಸಸ್ತ ಅನ್ನಿಸ್ತು, ಅದಕ್ಕೆ ನೆಳಿ ಹಣ್ಣು ತೊಗೊಳಕತ್ತೀವಿ ಇಲ್ಲಿ. ಅಪ್ಪಿ ನೋಡಿ ಚಲೋದು ಹಾಕು.
ನಮಗಿನ್ನೂ ಬಸ್ ಲೇಟ್ ಐತಿ, ಸ್ವಲ್ಪ ಹೊತ್ತು ಕೂಡ್ಬೇಕಂತ ಇಲ್ಲಿ ಪ್ಯಾಂಟ್ಲೂನ್ ಮಾಲ್ಗೆ ಬಂದಿದ್ವಿ. ನಮ್ಮ ಪುಟ್ಟ ಅಲ್ಲಿ ಕಾರ್ ನೋಡೇನ ಒಟ್ಟು ಅದ್ರ ಮ್ಯಾಗ ಕೂಡಬೇಕು ಆಡ್ಬೇಕು ಅನ್ನಕತ್ ಬಿಟ್ಟಾನ. ಅದಕ್ಕೆ ಅವ್ರ ಡ್ಯಾಡಿ ಹೋಗಿ ಕೇಳಕತ್ತಾರ ಅದ್ರ ಮ್ಯಾಗ ಕೂಡ್ಸ್ಬೇಕಂತ ಹೇಳಿ. ಅಲ್ಲಿ ಪುಟ್ಟ ಕುಂತಾನ ಅದ್ರ ಮ್ಯಾಗ. ಪುಟ್ಟ ಬಂಗಾರಿ ಬಂಗಾರಿ ಪುಟ್ಟ ನೋಡಿಲ್ಲ. ನೋಡಕ್ಕೆ ರೆಡಿ ಇಲ್ಲ ಅವನು, ಅಷ್ಟು ಬಿಸಿ ಆಗ್ಬಿಟ್ಟಾನ ಅವನು. ಬಾ 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 ಹೀರೋ 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 ಹೀರೋ. ಅಷ್ಟು ದೂರಿಂದ ಜಲ್ದಿ ಜಲ್ದಿ ಓಡ್ಕೊಂತ ಮಾಡ್ಕೊಂತ ಬಂದಿದ್ದಕ್ಕೂ ಒಳ್ಳೆ ದರ್ಶನ ಆಯಿತು, ಚಲೋ ಅನಿಸ್ತು. ಆಯ್ತು ನೋಡ್ರಿ, ದರ್ಶನ ಆಯಿತು, ಎಲ್ಲ ಆಯಿತು. ಇವಾಗ ಬ್ಯಾಕ್ ಟು ಹೋಮ್. ಇವಾಗ ಮನೆ ಕಡೆ ಹೋಗಾಕತ್ತೀವಿ. ನಿಮಗೆ ಯಾರಿಗೆಲ್ಲ ಏನೇನು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.